ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಫ್ರೈಡೇ ಆದ ಕಾರಣ ನಾನು, ಮಗಳು ಮತ್ತು ಹಸ್ಬೆಂಡು ಒಂದು ಸ್ವಲ್ಪ ಬೀಚಿಗೆ ಹೋಗ್ತಾ ಇದ್ದೇವೆ. ಬೀಚ್ ಅಂದರೆ ಅಲ್ಲಿ ಸ್ವಲ್ಪ ನಾವು ಮೀನು ಹಿಡಿಯುವ ಅಂತೇಳಿ ಸ್ವಲ್ಪ ಟೈಮ್ ಪಾಸಿಗೆ ಹೋಗ್ತಾ ಇರುವಂಥದ್ದು. ಹಾಗೆ ಈಗ ನಾವು ಅಲ್ಲಿ ತಲುಪಿದ್ದೇವೆ. ಈಗ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಬರ್ತಾ ಇದ್ದಾರೆ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಮೀನು ಹಿಡಿಯುವ ಅಂತೇಳಿ, ಬೇರೆ ಏನು ಎಲ್ಲಿಗೂ ಹೋಗುವುದು ಬೇಡ. ತುಂಬ ಚಳಿ ಕೂಡ ಇದೆ, ಗಾಳಿ ಕೂಡ ಇದೆ. ಹಾಗೆ ಹೊರಗಡೆ ಬೇರೆ ಎಲ್ಲೂ ಹೋಗಲಿಲ್ಲ. ಮತ್ತು ನಾವು ಇವತ್ತೆಲ್ಲ ಮನೆಯದ್ದೆಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಹೊರಟದ್ದು ಕೂಡ ಸ್ವಲ್ಪ ಲೇಟು. ಹಾಗೆ ನಾವು ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಹಾಗೆ ಸ್ವಲ್ಪ ಹಸ್ಬೆಂಡ್ ಹೇಳಿದ್ರು ನಾವು ಮೀನು ಹಿಡಿಯೋಣ ಅಂತ. ಹಾಗೆ ನಾವು ಜಸ್ಟ್ ಟೈಮ್ ಪಾಸಿಗೆ ಅಂತೇಳಿ ಬಂದದ್ದು. ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಗೋದಿಲ್ಲ. ಈಗಲ್ಲಿ ತುಂಬ ಜನ ಇದ್ದಾರೆ, ನಮಗಿಂತ ಮುಂಚೆ ಎಷ್ಟೋ ಜನ ಬಂದಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಈಗ ಮೀನು ಹಿಡಿತಾ ಇದ್ದಾರೆ. ಪಾಪ ಹಾಕಿದ್ರು. ಹಾಗೆ ಆಚೆ ಕಡೆ ಎಲ್ಲ ಹಿಡಿತಾ ಇದ್ದಾರೆ ನೋಡಿ, ಅಲ್ಲಿ ಸೈಡಲ್ಲಿ ಎಲ್ಲ ಹಾಗೆಯೇ ಬಂದು ನಿಂತಿದ್ದಾರೆ ಎಲ್ಲ. ಹಾಗೆ ಕೆಲವರಿಗೆಲ್ಲ ಸಿಗ್ತದೆ, ಕೆಲವರಿಗೆ ಅದು ಕೆಲವೊಮ್ಮೆ ಗಾಳ, ನಮ್ಮ ಸ್ವಲ್ಪ ಗಾಳ ಸ್ವಲ್ಪ ದೊಡ್ಡದು ಇದೆ, ಅದು ಸಣ್ಣದಿದ್ದರೆ ಸಿಗ್ತದೆ ಸಣ್ಣ ಸಣ್ಣ ಮೀನುಗಳೆಲ್ಲ. ಇವರಿಗೆ ದೊಡ್ಡದು ಮೀನು ಬೇಕು ಅಂತೇಳಿ ಸ್ವಲ್ಪ ದೊಡ್ಡದು ಹಾಕಿದ್ದಾರೆ. ಹಾಗೆ ನೋಡುವ. ಈಗ ನೀವು ನೋಡ್ತಾ ಇರ್ಬೋದು ಆಚೆ ನಮ್ಮ ಪಕ್ಕದಲ್ಲಿ ಅವರಿಗೊಬ್ಬರಿಗೆ ಸಿಕ್ಕಿತ್ತು, ಅದು ಸಣ್ಣ ಮೀನು ಸಿಕ್ಕಿದೆ ನಿಮಗೆ. ಅವರಿಗೆ ಅಂದರೆ ತುಂಬ ಸಿಕ್ಕಿತ್ತು. ನಾವು ಅದಕ್ಕಿಂತ ಮುಂಚೆ ಬರುವಾಗ 2-3 ಸಿಗ್ತಾ ಉಂಟು. ನನ್ನ ಹಸ್ಬೆಂಡ್ ಹಿಡಿತಾ ಇದ್ದಾರೆ. ನಾನು ನೋಡಿ ತುಂಬ ಗಾಳಿ, ಚಳಿ ಮತ್ತು ಗಾಳಿ, ಅಂದರೆ ನಿಲ್ಲಿಕ್ಕಾಗೋದು. ನಾವು ನಿಂತರೆ ನಮ್ಮನ್ನು ಒಂಥರ ಪುಷ್ ಮಾಡಿದಾಗೆ ಆಗ್ತದೆ, ಅಷ್ಟು ಇದರಲ್ಲಿ ಉಂಟು ಗಾಳಿ. ಹಾಗೆ ಅಂದರೆ ಚಳಿ ಅಲ್ಲ, ಈಗಲ್ಲಿ ತುಂಬ ಚಳಿ ಜಾಸ್ತಿ. ಹಾಗೆ ನಿಲ್ಲಿಕ್ಕಾಗೋದಿಲ್ಲ. ಮಗಳನ್ನು ಗಾಡಿಯಲ್ಲಿ ಕೂತ್ಕೊಳಿಸಿದ್ದೇವೆ. ಅವಳು ಹೊರಗಡೆ ಬಂದರೆ ಚಳಿ ಚಳಿ ಅಂತೇಳಿ ಬೊಬ್ಬೆ ಆಗ್ತಾಳೆ. ಹಾಗೆ ನನ್ನ ಹಸ್ಬೆಂಡಿಗೆ ಸಿಗಲಿಲ್ಲ ಪಾಪ. ಅಂದರೆ ಮೀನು ತಿಂತಾ ಉಂಟು, ನಾವು ಇದು ಸಿಗಡಿ ಹಾಕಿದ್ದು ಅದನ್ನು ತಿಂತಾ ಉಂಟು ಮೀನು, ಆದರೆ ನಮಗೆ ಸಿಗ್ತಾ ಇಲ್ಲ ನಮ್ಮ ಗಾಳಕ್ಕೆ. ನೋಡುವ, ಸಿಕ್ಕಿದರೆ ನಾವು ತೋರಿಸ್ತೇವೆ. ಹಾಗೆ ಹೇಳಿದ್ದು. ಮತ್ತು ನಮಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ನಿಲ್ಲುದು ಮತ್ತು ಹೋಗುವ ಅಂತ ಹೇಳೋದು. ಈಗ ಅವರಿಗೆ ಒಂದು ಸಿಕ್ಕಿತ್ತು, ಅದು ಸಣ್ಣ ಮೀನದ್ದು ಅವರ ಗಾಳಕ್ಕೆ. ಅದು ತುಂಬ ಝೂ ಆಯಿತು ನನ್ನ ಮೊಬೈಲ್ ಅಂತೇಳಿ. ಹಾಗೆ ನನಗೆ ಸರಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನಮಗೆ ಮತ್ತೆ ಗೊತ್ತದ್ದು ಝೂ ಆಗಿದೆ ಅಂತೇಳಿ. ಹಾಗೆ ಒಂದು ಮೀನು ಸಿಕ್ಕಿತ್ತು. ಈಗ ನಾವು ರಿಟರ್ನ್ ಬಂದು ಈಗ ಸಂಜೆ ಆಯಿತಲ್ಲ, ನಾವು ಹಾಗೆ ಒಂದು ಸ್ವಲ್ಪ ಇಂಡಿಯನ್ ಕ್ಲಬ್ಬಿಗೆ ಅಲ್ಲಿ ಸಂಕ್ರಾಂತಿದು ಪ್ರೋಗ್ರಾಮ್ ಹೋಗ್ತಾ ಉಂಟು, ಆಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಬರುವ ಅಂತೇಳಿ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿ ಮತ್ತು ಹೊರಟ. ತುಂಬ ಚಳಿ ಉಂಟು, ಆದರೂ ಕೂಡ ಎಲ್ಲರೂ ಪ್ರೋಗ್ರಾಮಿಗೆ ಬಂದಿದ್ದಾರೆ. ಅಂದರೆ ಸಂಕ್ರಾಂತಿ ಅಲ್ಲ, ಹಾಗೆ ಅದರ ಒಂದು ಅಂಗವಾಗಿ ಇಲ್ಲಿ ಪ್ರೋಗ್ರಾಮ್ ಇಟ್ಟಿರುವಂಥದ್ದು. ಅಂದರೆ ನಮ್ಮ ಊರಲ್ಲಿ ಏನಾದರೂ ಇದು ಒಳ್ಳೆಲ್ಲ ಹಬ್ಬಗಳೇನಾದರೂ ಇದೆ, ಅಥವಾ ಗಣರಾಜ್ಯೋತ್ಸವ ಈ ಥರ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅದರ ಅಂಗವಾಗಿ ಇಲ್ಲೆಲ್ಲ ಮಾಡ್ತಾರೆ. ಒಂದು ಟೀಮ್ ಇದೆ, ಅಂದರೆ ನಮ್ಮಲ್ಲೆಲ್ಲ ಬಣ್ಣ ಸಂಘ, ಕುಳಲ ಸಂಘ ಹಾಗೆಲ್ಲ ಇದೆಯಲ್ಲ, ಅದೇ ರೀತಿ ಇಲ್ಲಿ ಕೂಡ ಇದೆ ಆ ರೀತಿಯಲ್ಲಿ. ಹಾಗೆ ಅವರವರೊಂದು ಪ್ರೋಗ್ರಾಮ್ ಮಾಡ್ತಾರೆ. ಇದು ಹೆಚ್ಚುವಳಿಯಲ್ಲಿ ತಮಿಳುನಾಡಿನವರ ಇದರ ಪ್ರೋಗ್ರಾಮ್ ಕಾಣಬೇಕು, ಎಲ್ಲ ತಮಿಳೇ ಸಾಂಗ್ ಆಡ್ತಾ ಇದ್ದಾರೆ. ಹಾಗೆ ನಮಗೆ ಮತ್ತೆ ಸ್ವಲ್ಪ ಬೋರ್ ಕೂಡ ಆಯಿತು, ನನ್ನ ಮಗಳಷ್ಟು ಮೂಡಲಿರಲಿಲ್ಲ. ಹಾಗೆ ನಾವು ಮತ್ತೆ ರಿಟರ್ನ್ ಹೊರಟ್ವಿ ಸ್ವಲ್ಪ ಹೊತ್ತಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.